ಎಲ್ರಿಗೂ ನಮಸ್ಕಾರ. ಕನ್ನಡಕ್ಕೆ ಹೊಸ ಹೀರೋಯಿನ್ ಬಂದಿದ್ದಾರೆ ಅಂತ ಹೇಳೋದು ತಪ್ಪೇನಿಲ್ಲ ಆ್ಯಕ್ಚುಲಾಗಿ. ಸೊ ನಾನು ದೀಪಕ್ನ ಮತ್ತು ವತ್ಸನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ, ಹಾಗೂ ದೀಪಕ್ ಜೊತೆ ನಾಟಕನೂ ಮಾಡಿದ್ದೀನಿ. ಈಸ್ ಒನ್ ಆಫ್ ದ ಮೋಸ್ಟ್ ವರ್ಸಟೈಲ್ ಆ್ಯಕ್ಟರ್ ಅಂತ ಹೇಳೋಕ್ಕೆ ತಪ್ಪೆ ಅಂತ ಇಲ್ಲವೇ ಇಲ್ಲ. ಅಷ್ಟೊಂದು ನಾನು ಸಿನಿಮಾ ಬಗ್ಗೆ ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ ಒಂದು ಅನ್ಸರ್ಟನ್ ಇಶ್ಯೂಸ್ ಇದೆ, ಕಾಮಿಡಿ ಇದ್ದಾವೆ. ಅದ್ರ ಜೊತೆಗೆ ಒಂದು ಸಿಚುವೇಶನ್ ಕಾಮಿಡಿನಲ್ಲಿ ಒಬ್ಬ ಪ್ಯಾಷನೇಟ್ ಆ್ಯಕ್ಟರ್ ಆಗಬೇಕು ಅಂತ ಬಂದಿರೋನು ಏನೆಲ್ಲ ಕಷ್ಟಪಡ್ತಾನೆ, ಬಟ್ ಯಾವ ಥರ ಟ್ರಾನ್ಸ್ಫಾರ್ಮೇಷನ್ ಆಗ್ತಾನೆ ಅಂತಲೂ ಇದೆ. ನಾನು ಕೇಳ್ಕೊಡೋದು ಮುಂದೆ ನನಗಂತೂ ಜಾಸ್ತಿ ಮಾತಾಡೋಕ್ಕಂತೂ ಬರಲ್ಲ. ಎಲ್ಲರೂ ಬಂದು 7ನೇ ತಾರೀಕು ಈ ಸಿನಿಮಾ ನೋಡಲೇಬೇಕು. ತುಂಬ ಏನಾದ್ರು ಸ್ಪೆಸಿಫಿಕ್ ಕ್ವೆಶ್ಚನ್ಸ್ ಇದೆಯಾ? ಜನರಲ್ ಬಿಟ್. ನಮಸ್ಕಾರ, ಥ್ಯಾಂಕ್ ಯು ಎಲ್ಲರಿಗೂ ಬಂದಿದ್ದಕ್ಕೆ. ಈಗ ಒಳ್ಳೆ ಕೆಳಗೆ ಬಂದರೆ ಕಾಣಲ್ಲ, ರೈಟ್? ಮೇಲೆ ಇರಪ್ಪ ನೀವು. ಇಲ್ಲ, ಥ್ಯಾಂಕ್ ಯು, ಮೇಲ್ ಕಳಿಸ್ತಾ ಇರೋದು. ಒಳಗಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಪ್ರೀಮಿಯರ್ ಶೋಲಿ ಎಲ್ಲ ಒಂದು ಫನ್ ವರ್ಲ್ಡ್ ಕ್ರಿಯೇಟ್ ಆಗಿತ್ತು. ನಾವು ಅಂದ್ಕೊಂಡಿದ್ದು ಪಂಚಸ್ಗೆ, ನಾವು ಅಂದ್ಕೊಂಡಿದ್ದು ಕಾಮಿಡಿ ಲೈನ್ಗೆ ಎಲ್ಲರೂ ನಗ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು. ಇದು ಸ್ವಲ್ಪ ಜಾಸ್ತಿ ಆಗಬೇಕು. ಈ ಫನ್ ಅನ್ಲಿಮಿಟೆಡ್ ಫನ್ ಫೀಲ್ಡ್ ಆಗಿದೆ. ಥಿಯೇಟ್ರ್ ಫೀಲ್ಡ್ ಆಗಬೇಕು ಅಂದರೆ ನೀವು ನಾಡಿದಿಂದ ಸಿನಿಮಾ ಬರ್ತಾಯಿದೆ. ದಯವಿಟ್ಟು ಮೌಟ್ ಟಾಕ್ ಅಂತಾರಲ್ಲ, ತುಂಬ ಇಂಪಾರ್ಟೆಂಟು. ದಯವಿಟ್ಟು ಎಲ್ಲರೂ ಹೇಳಿ, ಸಿನಿಮಾ ನೋಡಿರೋರು ರಿವ್ಯೂ ಬರ್ದಾಕಿ. ಮಂಜಾ, ನಾನು ಸ್ಕ್ರಿಪ್ಟ್ ಎಲ್ಲ ಮೊದಲು ಓದ್ತಿದ್ದಾಗ ಸೊ ಬಂಗಾರಿ ಅಂತ ಇನ್ನೊಂದು ಕ್ಯಾರೆಕ್ಟರ್ ಇದೆ. ನಾವೆಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಸ್ಕ್ರಿಪ್ಟ್ ಓದಿದ್ರೆ ತುಂಬ ಮಜಾ ಬರ್ತಾಯಿತ್ತು ನಮಗೆ. ಇಂಪ್ರೊವೈಸ್ ಮಾಡ್ತಾಯಿದ್ವಿ, ರಿಹರ್ಸಲ್ ಮಾಡ್ತಾಯಿದ್ವಿ, ಅಲ್ಲೇ ನಾವು ಮಜಾ ಮಾಡ್ತಾಯಿದ್ವಿ. ಆ ಮಜಾ ಐ ಹೋಪ್ ಇಸ್ ಟ್ರಾನ್ಸ್ಲೇಟೆಡ್ ಟು ದ ಸ್ಕ್ರೀನ್. ಅಂದರೆ ಇವತ್ತು ಯಾರು ಆಡಿಯನ್ಸ್ ನೋಡಿದ್ದೀರಾ, ಪ್ರತಿ ಸಲ ನೀವು ನಕ್ಕಾಗ ನಮಗೆ ಖುಷಿ ಆಗ್ತಿದ್ದೆ. ಯಾಕೆಂದರೆ ನಾವೆಷ್ಟು ಮಜಾ ಮಾಡಿದ್ದೀವಿ ಅಷ್ಟೇ ಕಚ್ಚುಗುಳಿನ ನಾವು ಆಡಿಯನ್ಸಿಗೆ ಕೊಡುವಂಥ ಒಂದು ಸನ್ನಿವೇಶ ಅದು ಒದಗಿ ಬಂದಿದೆ. ಆ್ಯಂಡ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೆ ನಮಗೆ ಚಾನ್ಸ್ ಕೊಟ್ಟಂಥ ಇಡೀ ಪ್ರೊಡಕ್ಷನ್ ತಂಡ ಆಗಲಿ ಅಥವಾ ಎವ್ರಿ ಅದರ್ ಡಿಪಾರ್ಟ್ಮೆಂಟ್, ಅಂದರೆ ನಾವು ಒಂದು 2 ಕ್ಷಣ ಅಲ್ಲಿ ಚೆನ್ನಾಗಿ ಕಾಣ್ತಿದ್ದೀವಿ ಅಂದರೆ ಅದಕ್ಕೆ ಎಲ್ಲರೂ ಕೆಲಸ ಮಾಡಿದ್ರೆ ಮಾತ್ರ ಕಾರಣ. ಸೊ ಎಲ್ಲ ತಾಂತ್ರಿಕ ವರ್ಗಕ್ಕೆ ಹ್ಯಾಟ್ಸ್ ಆಫ್ ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಮೇಕಪ್ನಲ್ಲಿ ನಾನು ಸಪೋರ್ಟ್ ಮಾಡಿದಂಥವ್ರು ಇಬ್ಬರು ಹೆಸರನ್ನು ಮೆನ್ಷನ್ ಮಾಡಲೇಬೇಕು. ಸುಮಾ ಆ್ಯಂಡ್ ಚಂದನ, ಇವರ್ ಇಂಟಿಗ್ರಲ್ ಪಾರ್ಟ್ ಆಫ್ ಎವ್ರಿ ಸಿಂಗಲ್ ಡೇ. ಸೊ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮೆಲ್ಲರಿಗೂ ವೆರಿ ವಾರ್ಮ್ ಇನ್ವಿಟೇಷನ್. 7ನೇ ತಾರೀಕಿಂದ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಮಿಸ್ಟರ್ ರಾಣಿ ಬರ್ತಾ ಇದೆ. ಬನ್ನಿ, ಸ್ವಲ್ಪ ನಕ್ಕು ನಲಿದು ಆರಾಮಾಗಿ ಜೀವನ ನೋಡೋಣ. ಕಮ್ ಎಂಜಾಯ್ ಮಾಡಿ. ದೆರ್ ಇಸ್ ರೊಮ್ಯಾನ್ಸ್, ದೆರ್ ಇಸ್ ಥ್ರಿಲ್ಲರ್, ಥ್ರಿಲ್ಲಿಂಗ್ ಎಲಿಮೆಂಟ್ಸ್, ದೆರ್ ಇಸ್ ಡೆಫಿನೆಟ್ಲಿ ಆ್ಯಕ್ಷನ್ ಆ್ಯಂಡ್ ಅ ಲಾಟ್ ಆಫ್ ಕಾಮಿಡಿ ಇನ್ ದ ಫಿಲ್ಮ್. ಬನ್ನಿ, ಕುಟುಂಬ ಸಮೇತ. ಎಲ್ರಿಗೂ ಒಂದು ರೀಚ್ ಆಗುವಂಥ ಸಿನಿಮಾ. ಅಂದರೆ ಯಾವ ಥರ ಅಂತಂದರೆ, ಈಗ ನಾನು ಅರ್ಥ ಮಾಡ್ಕೊಂಡಿದ್ದೇನಂತಂದರೆ, ನಮ್ಮ ಫಿಲಮ್ ಇಂಡಸ್ಟ್ರಿಗೆ ಬರೋರು ತುಂಬ ಜನ ನೋಡಿದ್ದೀನಿ. ಎಲ್ಲರೂ ಇಲ್ಲಿ ಹೀರೋ ಆಗಬೇಕು ಅಂತ ಬರ್ತಾರೆ. ಆದರೆ ಏನೇನೋ ಕಾರಣಗಳಗಡೆ ಎಷ್ಟೊಂದು ಜನ ಕ್ಯಾಮ್ರಾಮನ್ ಆಗಿದ್ದಾರೆ, ಲೈಟ್ ಬಾಯ್ ಆಗಿದ್ದಾರೆ, ಎಷ್ಟೊಂದು ಜನ ಬೇರೆ ಬೇರೆ ಎಡಿಟ್ರಿಗಳಾಗಿದ್ದಾರೆ. ನಿಮಗೆ ಗೊತ್ತು, ನಾನೇನು ಹೇಳಬೇಕಾಗಿಲ್ಲ. ಎಷ್ಟೊಂದು ಜನ ಇಂಡಸ್ಟ್ರಿ ಬಿಟ್ಬಿಟ್ಟು ಹೋಗಿದ್ದಾರೆ, ಬೇರೆ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ ಒಂದು 10 ವರ್ಷದಿಂದ. ಸೊ ಆವಾಗ ನನಗನ್ಸಿದ್ದು ಯಾಕೆ ಹಿಂಗಾಗುತ್ತೆ. ಸೊ ಕೊನೆಗೆ ಅವ್ರಿಗೆ ಇಷ್ಟ ಇಲ್ಲದೆ ಕಾಂಪ್ರಮೈಸ್ ಮಾಡಿಕೊಂಡು ಬದುಕ್ತಾರೆ ಲೈಫಲ್ಲಿ ಕೊನೆವರೆಗೂ. ಸೊ ಅದನ್ನೆಲ್ಲ ನೋಡಿದಾಗ ಅದೊಂದು ಟ್ರ್ಯಾಜಿಡಿ. ಆ್ಯಕ್ಚುಲಾಗಿ ಎಲ್ಲರ ಲೈಫಲ್ಲಿ ನಡೆಯುವಂಥ ಟ್ರ್ಯಾಜಿಡಿ. ಆ ಟ್ರ್ಯಾಜಿಡಿನೇ ಒಂದು ಕಾಮಿಡಿಯಾಗಿ ಮಾಡಿದ್ರೆ ಏನಾಗುತ್ತೆ ಅಂದರೆ, ಒಬ್ಬ ಹುಡುಗ, ಈಗ ಎಲ್ರಿಗೂ ಏನು ಪ್ಯಾಷನ್ ಇರುತ್ತೆ, ಆ ಪ್ಯಾಷನ್ನ ನಾವು ಫಾಲೋ ಮಾಡ್ಕೊಂಡು ಹೋದರೆ ಆ ಪ್ಯಾಷನ್ನು ನಮ್ಮನ್ನ ಎಲ್ಲಿವರೆಗೆ ಕರ್ಕೊಂಡು ಹೋಗುತ್ತೆ. ಆ ಪ್ಯಾಷನ್ ಎಕ್ಸ್ಟ್ರೀಮ್ಗೆ ಹೋದ್ರೆ ಏನೇನಾಗುತ್ತೆ, ಅವನೆಲ್ಲೂ ಅವನು ಆ ಪ್ಯಾಷನ್ನ ಬಿಡದೆ ನಾನು ಹಿಂಗೆ ಮಾಡ್ತೀನಿ ಅಂತ ಹೋದರೆ ಅದು ಯಾವ ಥರ ಟ್ವಿಸ್ಟ್ ತೊಗೋಬೋದು. ಈ ಥರ ಯೋಚನೆ ಮಾಡಿ ಏನೋ ಒಂದು ಮಾಡಿರೋವಂಥ ಒಂದು ಪ್ರಯತ್ನ. ನಾ ಆಗಲೇ ಹೇಳ್ದಂಗೆ ಇದು ಆಲ್ರೆಡಿ ಒಂದು 10 ಶೋ ಮಾಡಿದ್ದೀವಿ ನಮ್ಮ ಪ್ರೊಡ್ಯೂಸರ್ಗಳಿಗೆ. ಸೊ ಎಲ್ಲರೂ ನೋಡಿ ಇಷ್ಟಪಟ್ಟು ಇದನ್ನು ಎನ್ಕರೇಜ್ ಮಾಡ್ತಾಯಿದ್ದಾರೆ. ಸೊ ನೀವು ಎಲ್ಲ ಹೇಗೆ ಸಪೋರ್ಟ್ ಮಾಡ್ತೀರಾ, ನಿಮಗೆ ಮೂವಿ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ಮೂವಿ ತುಂಬ ಕಾಮಿಡಿಯಾಗಿ ಚೆನ್ನಾಗಿದೆ. ಇದನ್ನ ಡೈರೆಕ್ಟ್ ಮಾಡ್ತಕ್ಕಂಥ ಮಧುಚಂದ್ರ ಅವ್ರಿಗೆ ನಾನು ತುಂಬ ಕಾಂಗ್ರಾಟ್ಸ್ ಹೇಳ್ತೀನಿ. ಅವ್ರು ನನ್ನ ಮಗ, ಭಾಳ ಹೆಮ್ಮೆ ಆಗುತ್ತೆ ನನಗೆ ಹೇಳೋದಕ್ಕೆ. ನನ್ನ ದೊಡ್ಡ ಮಗ ಮಧುಚಂದ್ರ ಅಂತ. ಆಮೇಲೆ ಇದರಲ್ಲಿ ಹೀರೋಯಿನ್ ಪಾತ್ರ ಮಾಡತಕ್ಕಂಥ ದೀಪಕ್ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಚೆನ್ನಾಗಿದೆ ಮೂವಿ. ನನಗೆ ಒಂದೊಂದು ಸೀನು ನೆನೆಸ್ಕೊಂಡು ತುಂಬ ನಗು ಬರ್ತದೆ. ಇವಾಗಲೂ ಅಷ್ಟೇ ನೆನೆಸ್ಕೊಂಡು ನಗು ಬರ್ತದೆ. ಅದಕ್ಕೆ ಕಾಕ ಪಾತ್ರ ಮಾಡಿದ ಡೈರೆಕ್ಟ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರೂ ನೋಡಬೇಕಾ ಸಿನಿಮಾನೇ. ಮನೆಯಲ್ಲಿ ನಾವು ಮೂವಿಗೆ ಥಿಯೇಟ್ರಿಗೆ ಏನಕ್ಕೆ ಬರೋದು ಅಂದರೆ ಸ್ವಲ್ಪ ಬೇಜಾರು ಇದೆಲ್ಲ ಕಡಿಯೋದಕ್ಕೋಸ್ಕರ ಬರ್ತೀವಿ. ಅದರಿಂದ ಫಸ್ಟಿಂದ ಕಡೆ ತನಕ ಫುಲ್ ಮೂವಿ ತುಂಬ ಚೆನ್ನಾಗಿದೆ. ನನಗೆ ಇಷ್ಟ ಆಯ್ತು. ನನ್ನ ಮಗ ಅಂತ ನಾನು ಹೇಳ್ಕೊಳಲ್ಲ, ಮೂವಿ ಇಷ್ಟ ಆಗಿದೆ. ಪ್ರತಿಯೊಬ್ಬರು ನೋಡಲೇಬೇಕಾದ ಚಿತ್ರ. ಎಲ್ರಿಗೂ ನಮಸ್ಕಾರ. ನಾನು ಋತ್ವಿಕ್ ಮುರಳೀಧರ್. ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಒಂದು ಸಾಂಗ್ ಮಾಡಿದ್ದೀನಿ. ಈಗ ಜಸ್ಟ್ ನಾವು ಪ್ರೀಮಿಯರ್ ಶೋ ಮುಗಿಸಿದ್ವಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ.
ಕಾಮಿಡಿನ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಫ್ರೈಡೆಯಿಂದ ಸಿನಿಮಾ ಥಿಯೇಟರ್ಸಲ್ಲಿರುತ್ತೆ. ಜಸ್ಟ್ ಫಾರ್ 99 ರುಪೀಸ್ ಟಿಕೆಟ್ಗೆ ಬಿಟ್ಟಿದ್ದಾರೆ ಫಿಲಮ್ನ. ಸೊ ಐ ಥಿಂಕ್ ಇಟ್ಸ್ ಹೈ ಟೈಮ್ ಇಂಥ ಕಂಟೆಂಟ್ ಸಿನಿಮಾಗಳಿಗೆ ನಿಮ್ಮ ಸಪೋರ್ಟ್ ಬೇಕು. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಚ್ ಅ ವಂಡರ್ಫುಲ್ ರೆಸ್ಪಾನ್ಸ್. ಈಗ ತಾನೇ ಒಂದು ಒಳ್ಳೆ ಹಾಸ್ಯಭರಿತ ಸಿನಿಮಾ ನೋಡ್ಕೊಂಬಂದೆ. ಒಂಥರ ವಿಚಿತ್ರವಾಗಿದೆ ಸಿನಿಮಾ, ಬಟ್ ಅಷ್ಟೇ ಚೆನ್ನಾಗಿದೆ. ಅವನ ಹುಡುಗ ಅಂತ ನಿಜವಾಗ್ಲೂ ಆ ಗೆಟಪ್ಪಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ. ಅವನ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ಮಧು ಅವರು ಕಾಕಾ ರೋಲಲ್ಲಿ ನಿಜವಾದ ಡೈರೆಕ್ಟರ್ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಮೂಲಿ ಸಿನಿಮಾಗಿಂತ ಮಾಮೂಲಿ ಫ್ಯಾಮಿಲಿ ಸ್ಟೋರಿ, ಅದೇ ವಿಲನ್ನು, ಅದೇ ಕತೆ, ಅದೇ ಹೀರೋಯಿನ್ ಇದನ್ನೆಲ್ಲ ನೋಡಿ ಬೇಜಾರವ್ರಿಗೆ ಇದೊಂದು ಒಳ್ಳೆ ಊಟ ಅಂತ ಅನ್ಬೋದು. ಪರ್ಟಿಕ್ಯುಲರ್ಲಿ ಕಾಲೇಜ್ ಸ್ಟೂಡೆಂಟ್ಸ್ಗಂತೂ ದೇ ರಿಯಲಿ ಲವ್ ಇಟ್. ಸಿನಿಮಾ ಒಂಥರ ಕೆಲವು ಕಡೆ ಅಂತ ಸಿನಿಮಾ ವಿಚಿತ್ರವಾಗಿದೆ ಅಂತಲೇ ಹೇಳ್ಬೋದು. ಆದರೆ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ, ಎಲ್ಲೂ ಬೇಜಾರಂತ ಅನಿಸಲ್ಲ. ಅಟ್ಲೀಸ್ಟ್ ಒಂದು 3 hours 2.5 hours ವಿ ಕ್ಯಾನ್ ಎಂಜಾಯ್ ದ ಮೂವಿ. ಖುಷಿ ಅನಿಸುತ್ತೆ ತುಂಬ ಒಂಥರ. ನನಗಂತೂ ತುಂಬ ಇಷ್ಟ ಆಯಿತು ಪಿಕ್ಚರ್ ಅಂತೂ. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ನೀವು ಎಲ್ಲ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ ಎಂಜಾಯ್ ಮಾಡಿ. ನಮಸ್ಕಾರ. ಮಿಸ್ಟರ್ ರಾಣಿ ಒಂದು ಕಾಮಿಡಿ ಫಿಲ್ಮ್, ಆದರೆ ಅದ್ರ ಹಿಂದ್ಗಡೆ ಇರೋ ಒಂದು ಎಫರ್ಟ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಎಸ್ಪೆಷಲಿ ನಮ್ಮ ಈ ಸಿನಿಮಾದ ಹೀರೋಯಿನ್ ಕಮ್ ಹೀರೋ ಅಂತಲೇ ಹೇಳ್ಬೋದು, ದೀಪಕ್ ಅವರು. ಆ ಹುಡುಗಿ ವೇಷನ ಹಾಕ್ಕೊಂಡು ಆ ಮೇಕಪ್ ಎಲ್ಲ ಮಾಡಿಕೊಂಡು ನಿಜವೂ ಅದ್ಭುತ ಅವ್ರ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಅವರೇ ನಮ್ಮನ್ನ ಇಡೀ ಸಿನಿಮಾನ ನಮ್ಮನ್ನು ನಗಿಸ್ಕೊಂಡು ಹೋಗ್ತಾರೆ, ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ಸೀನಲ್ಲೂ ಅವ್ರನ್ನ ಒಂದೊಂದು ಕ್ಯಾರೆಕ್ಟ್ರಲ್ಲೂ ಅವರು ಒಂದೊಂದು ಸ್ಯಾರಿ ಹಾಕೋ ಬಂದಾಗ ಅಥವಾ ಬೇರೆ ಬೇರೆ ಅವತಾರಗಳು ಹಾಕೋ ಬಂದಾಗ ಸುಮ್ಮನೆ ಅವ್ರನ್ನ ನೋಡ್ಕೊಂಡು ಕುತ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅವರಿಂದನೇ ಒಂದು ಮಿಸ್ಟರ್ ರಾಣಿಗೆ ಒಂದು ಕಳೆ ಬಂದಿದೆ. ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ಬರ ಇದೆ. ಅದನ್ನು ದೀಪಕ್ ಅವ್ರು ತುಂಬ್ತಾರೆ ಅಂತ ಅನಿಸಿದೆ ನಿಜವಾಗ್ಲೂ ನನಗೆ. ಹಾಗೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಒಳ್ಳೆ ಮನೋರಂಜನೆ ಇರುವಂಥ ಒಂದು ಸಿನಿಮಾ ಇದು. ಡೆಫಿನೆಟ್ಲಿ ಫ್ಯಾಮಿಲಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ಸ್ಲ್ಯಾಪ್ಸ್ಟಿಕ್ ಕಾಮಿಡಿ ಒಂದು ಟ್ರೈ ಮಾಡಿರುವಂಥ ಸಿನಿಮಾ. ನೀವು ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ನೋಡಿರ್ತೀರಾ, ಆ ಥರ ಬೇರೆ ಥರದ ಸಿನಿಮಾಗಳೆಲ್ಲ. ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ, ಅದು ಒಂದು ಹೊಸ ಟೀಮ್ ಮಾಡಿದೆ.